ಎಲ್ಲ ಸ್ನೇಹಿತರು ಆಯೋಜಿಸಿರ್ತಕ್ಕಂಥ ಈ ಒಂದು ಹಳಕಟ್ಟಿಯವರನ್ನ ನೆನೆತಕ್ಕಂಥ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಕರ್ನಾಟಕ ಕಂಡಂತಹ ಒಬ್ಬ ಬಹಳ ಸಜ್ಜನ ರಾಜಕಾರಣಿ. ಯಾಕಂದ್ರೆ ರಾಜಕಾರಣಿಗಳಿಗೆ ಸಜ್ಜನ ತೋರಿಸೋದು ಇವತ್ತು ಬಹಳ ಕಷ್ಟದ ವಿಷಯ. ಅಂಥದ್ರಲ್ಲಿ ಸಜ್ಜನ ರಾಜಕಾರಣಿಗಳು ಮತ್ತು ಮುಖ್ಯವಾಗಿ ವಿದ್ಯಾರ್ಥಿ ಪರಿಷತ್ನಲ್ಲಿ ನಮಗೆಲ್ಲ ಹಿರಿಯರಾಗಿ ಶ್ರೀ ವಿಶ್ವೇಶ್ವರ ಅಂತೇಳಿ ಕಡಿಮೆಯಾಗಿದೆ. ಯಾಕಂದ್ರೆ ಇಡೀ ವಿಧಾನಸಭೆಯನ್ನ 224 ಜನ ಶಾಸಕರನ್ನ ತಮ್ಮ ಮೃದು ಮಾತಿನಿಂದ ನಿಯಂತ್ರಿಸಿದಂತಹ ಬಹಳ ಒಬ್ಬ ಓರ್ವ ಪ್ರತಿಭಾನ್ವಿತ ಸಜ್ಜನ ಅವರು ಇವತ್ತು ಹಳಕಟ್ಟಿಯವರನ್ನ ನೆನೆತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ. ಚಂದ್ರಶೇಖರ್ ಅಧ್ಯಕ್ಷರು ಮತ್ತು ವಿಶೇಷವಾಗಿ ನಮ್ಮ ಕರ್ನಾಟಕದ ಪ್ರತಿಭೆ, ವಿದೇಶಾಂಗ ಮಂತ್ರಾಲಯದಲ್ಲಿ ಅಧೀನ ಕಾರ್ಯದರ್ಶಿಯಾಗಿರುವ ಅಕ್ಷಯ್ ಸಿಂಹ ಅವರೇ, ರಾಜ್ಕುಮಾರ್ ನೀಲೂರ್ ಅವರೇ, ಸುಜಾತ ನಿಂಬಾಳ್ ಅವರೇ ಮತ್ತು ಗೌರವ ಕೋಶಾಧ್ಯಕ್ಷರಾದ ಶಿವಪ್ಪ ಎಂ ಅವರೇ ಮತ್ತು ಕರ್ನಾಟಕ ಸಂಘದ ಪದಾಧಿಕಾರಿಗಳಾಗಿರ್ತಕ್ಕಂಥ ವೆಂಕಟಾಚಲ ಹೆಗಡೆ ಅವರೇ, ರಾಧಾಕೃಷ್ಣ ಅವರೇ, ವಸಂತ್ ಶೆಟ್ಟಿ ಅವರೇ, ಬಸವರಾಜು ಅವರೇ ಮತ್ತು ನಮ್ಮ ಬಿಜಾಪುರದ ಇಬ್ಬರು ಸ್ನೇಹಿತರು ಇಲ್ಲಿದ್ದಾರೆ. ನಮ್ಮ ಹಿರಿಯ ಸ್ನೇಹಿತರಾದ ರಂಗನಾಥ್ ಸಿಂಗಾರಿ ಅವರು ಪ್ರೊಫೆಸರ್ ಇದ್ದಾರೆ. ಅದೇ ರೀತಿ ನಮ್ಮ ಊರಿನವರೇ, ನಮ್ಮ ಬಂಧುಗಳಾದ ಅನಿಲ್ ನಿಶಾನಿ ಅವರು ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ನಲ್ಲಿ ಸದಸ್ಯರಾಗಿದ್ದಾರೆ 2ನೇ ಬಾರಿಗೆ. ಕರ್ನಾಟಕದಿಂದ ಬಹುತೇಕ ಇವರು ಒಬ್ಬರೇ ವಕೀಲರು ಇವತ್ತು ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಸದಸ್ಯರಾಗಿದ್ದಂಥದ್ದು ಸತತ 2ನೇ ವರ್ಷ. ಹಾಗೂ ಎಲ್ಲ ಸಜ್ಜನ ಕನ್ನಡ ಬಂಧುಗಳೇ, ಇವತ್ತು ಬಹಳ ಚೆನ್ನಾಗಿ ತಾವೇನೆಲ್ಲ ಹಿರಿಯರು ಸೇರಿ ಮೊದಲು ಮಕ್ಕಳಿಂದ ಏನು ವಚನ ಮತ್ತು ಮಕ್ಕಳಿಂದ ಏನು ಮಾತುಗಳನ್ನು ಹೇಳಿದ್ರಿ, ಬಹುತೇಕ ಹಳಕಟ್ಟಿಯವರು ತಮಗೆ ಅರ್ಥ ಆಗಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಹೆಚ್ಚಿಗೆ ಅವರ ಹುಟ್ಟು ಬೆಳವಣಿಗೆ, ಅವರ ಮಾಡಿದಂಥ ಸೇವೆಯನ್ನ ಕೇಳ್ತಕ್ಕಂಥ ಅಗತ್ಯ. ಅಷ್ಟು ಸಮಯ ಆ ಮಕ್ಕಳೇ ನಮಗೆ ಇವತ್ತು ಉಳಿಸಿದ್ದಾರೆ. ವಿಶೇಷವಾಗಿ ಪಿಯೂಷ್ ಕುಲಕರ್ಣಿ ಅಂತಕ್ಕಂಥ ಒಬ್ಬ ಪುಟ್ಟ ಮಗು, ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಸೆರವೇ ಬಣ್ಣ ಕಳಸವೇ ಅಂತಕ್ಕಂಥ ವಚನವನ್ನ ಹೇಳಿದ. ಇನ್ನೊಂದು, ನಾಳೆ ಬರುವುದು ನಮಗಿಂದೇ ಬರಲಿ, ಇಂದು ಬರುವುದು ನಮಗೀಗಲೇ ಬರಲಿ, ಇದಕಾರಂಜುವರು ಇದಕಾರಳಕುವರು ಅಂತಕ್ಕಂಥ ಇನ್ನೊಂದು ವಚನವನ್ನು ಹೇಳಿದ. ಇವತ್ತೇನು ನಾವು ವಚನಗಳು ಅಂತ ಕೇಳ್ತಾ ಇದ್ದೀವಿ, ಇಷ್ಟೊತ್ತಿವರೆಗೂ ಏನು ಹೇಳಿದ್ರು ಅಥವಾ ನಾವೇನು ವಚನಗಳಂತ ಇವತ್ತು ಏನಿದೆ, ಇಂತಹ ಎಲ್ಲ ವಚನಗಳನ್ನ ನಮಗೆ ದೊರಕಿಸಿಕೊಟ್ಟವರು ಹಳಕಟ್ಟಿ. ಹಳಕಟ್ಟಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇಲ್ಲದೆ ಹೋಗಿದ್ರೆ 12ನೇ ಶತಮಾನದಲ್ಲಿರ್ತಕ್ಕಂತಹ ಬಸವಣ್ಣ ಆಗಿರ್ಬೋದು ಅಥವಾ ಬಸವಣ್ಣನ ಸಮಕಾಲೀನ 770 ಅಮರಗಣಗಳು ಅಂತ ಹೇಳಿದ್ವಿ. 770 ಜನ ಅವರು ಭಾರತದ ವಿವಿಧ ಭಾಷೆಗಳಿಂದ, ಭಾರತದ ವಿವಿಧ ಪ್ರದೇಶಗಳಿಂದ, ಭಾರತದ ಎಲ್ಲ ವಿವಿಧ ಸಮುದಾಯಗಳಿಂದ ಬಂದಂಥವರಾಗಿದ್ದು, ಅಲ್ಲಿ ಬ್ರಾಹ್ಮಣರಾದಿಯಾಗಿ, ಶೂದ್ರರಾದಿಯಾಗಿ, ಸಮಾಜದ ಅತ್ಯಂತ ಶೋಷಿತ ವರ್ಗಗಳಿಂದ ಸೇರಿರ್ತಕ್ಕಂಥ ಜನರು ಕೂಡ ಆ ಒಂದು ಕಲ್ಯಾಣದಲ್ಲಿದ್ದರು. ವಿಶೇಷವಾಗಿ ಸೂಳೆ ಸಂಕವನಂತಹ ಒಬ್ಬಕ್ಕೆ ಸೂಳೆಗಾರಿಕೆ ಮಾಡ್ತಕ್ಕಂಥ ಹೆಣ್ಣುಮಗಳು ಕೂಡ ಶರಣೆಯಾಗಿರ್ತಕ್ಕಂಥದ್ದು ಅವತ್ತಿನ ಒಂದು ಅದ್ಭುತ ಪರಿಕಲ್ಪನೆ ಅಥವಾ ಅದ್ಭುತ ಒಂದು ಕ್ರಾಂತಿಯ ಒಂದು ಪ್ರತಿರೂಪ ಅಂತಕ್ಕಂಥದ್ದನ್ನು ನಾವು ನೋಡ್ಬೇಕು. ಕಸ ಹೊಡಿತಕ್ಕಂಥ ಸತ್ಯಕ್ಕ ಅಂತ ಒಬ್ಬಕ್ಕಿರ್ತಾರೆ, ಕಲ್ಯಾಣದ ಬೀದಿಗಳಲ್ಲಿ ಕಸ ಹೊಡಿತಾರೆ. ಆಕೆ ಒಂದು ವಚನ ಬರೀತಾರೆ, ಕಸ ಹೊಡಿತಕ್ಕಂಥ ಒಬ್ಬಕ್ಕೆ ಜಾಡಮಾಲಿ, ನಾವೇನು ಕಾರ್ಪೊರೇಷನ್ ಅಲ್ಲಿ ಕಸ ಹೊಡಿತಕ್ಕಂಥ ಹೆಣ್ಮಕ್ಳು, ಅವತ್ತು ಈ ನನಗೆ ಕಸ ಹೊಡೆಯೋದು ಅಷ್ಟೇ ನನಗೆ ಕಾಯಕ. ಇಲ್ಲಿ ಒಂದು ವೇಳೆ ಯಾವ್ದಾದ್ರು ಬಂಗಾರ ಬಿದ್ದಿದ್ರೆ, ಬೇರೆ ಯಾವ್ದು ದ್ರವ್ಯ ಬಿದ್ದಿದ್ರೆ, ಅದು ನನ್ನ ಪಾಲಿಗೆ ಕಸ. ಅದನ್ನ ಎತ್ತಿ ನಾನು ಏನಾದ್ರೂ ಕಿಸೆಯಲ್ಲಿ ಇಟ್ಟುಕೊಂಡ್ರೆ ಅಥವಾ ತೆಗೆದುಕೊಂಡು ಮನೆಗೆ ಹೋದರೆ ನಿಮ್ಮ ಆಣೆ ಅಂತ ಬರೀತಾಳ ಯಾರೋ ಕಸ ಹೊಡಿತಕ್ಕಂಥ ಸತ್ಯಕ್ಕ. ಅಂದ್ರೆ ಬಸವಣ್ಣ ಎಷ್ಟು ಜನರನ್ನ ಪ್ರೇರೇಪಣೆ ಮಾಡದ ಅಂತಕ್ಕಂಥದ್ದನ್ನ ತಾವು ಅರ್ಥ ಮಾಡ್ಕೊಳ್ಬೇಕು. ಆಯ್ದಕ್ಕಿ ಲೆಕ್ಕಮ್ಮ ಆಯ್ದಕ್ಕಿ ಮಾರಾಯ ಅಂತ ಹೇಳಿ ಇಬ್ಬರು ದಂಪತಿಗಳಿರ್ತಾರೆ. ಅವ್ರ ಕೆಲಸ ಏನು ಅಂತಂದ್ರೆ, ಕಲ್ಯಾಣದ ಬೀದಿಗಳಲ್ಲಿ ಎಲ್ಲೆಲ್ಲಿ ಅಕ್ಕಿಯ ಕಾಳುಗಳು ಬಿದ್ದಿರ್ತಾವೋ ಆ ಕಾಳುಗಳು ವೇಸ್ಟ್ ಆಗ್ಬಾರ್ದು ಅಂತಕ್ಕಂಥದ್ದು, ಅದನ್ನ ಆಯ್ದು 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 ಆ ಅಕ್ಕಿಗಳನ್ನ ತಂದು ತೊಳೆದು ಅದನ್ನ ಅವತ್ತು ಪ್ರಸಾದ ಅಂತ ಸ್ವೀಕಾರ ಮಾಡ್ತಕ್ಕಂಥ ಕೆಲಸ. ಎಲ್ಲಿನೂ ಸಹಿತ ಅಕ್ಕಿ ವೇಸ್ಟ್ ಆಗ್ಬಾರ್ದು ಅಂತ ಹೇಳಿ ಇಡೀ ಪ್ರದೇಶದಲ್ಲಿ ಒಂದು ಸಲ ಹೋಗ್ಬೇಕಾದ್ರೆ ಹೆಚ್ಚಿಗೆ ಅಕ್ಕಿ ಬಿದ್ದಿರ್ತಾವ. ಈ ಸಕ್ಕಿ ಆಸೆ ನಮಗೆ ಅಂತಕ್ಕಂಥ ಒಂದು ವಚನ ಬರ್ತದೆ.
ನಮಗೆ ಇವತ್ತಿಗೆ ಎಷ್ಟು ಬೇಕು ಅಷ್ಟು ಅಕ್ಕಿಯನ್ನ ಮಾತ್ರ ನಾನು ತೆಗೆದುಕೊಳ್ತಾ ಹೋಗ್ತಕ್ಕಂಥದ್ದು, ಸಂಗ್ರಹ ಮಾಡ್ತಕ್ಕ ಇರತಕ್ಕಂಥದ್ದು ನನ್ನ ಕೆಲಸ ಅಲ್ಲ. ದ್ರವ್ಯ ಸಂಗ್ರಹ ಆಗಿರ್ಬೋದು, ಆಹಾರ ಸಂಗ್ರಹ ಆಗಿರ್ಬೋದು, ಸಂಪತ್ತಿನ ಸಂಗ್ರಹ ಆಗಿರ್ಬೋದು, ಅದು ಸಲ್ಲದು. ಇವತ್ತಿನ ಪ್ರಸಾದಕ್ಕೆ, ಇವತ್ತಿನ ಊಟಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಆಗತ್ತೆ ಅಂತಕ್ಕಂಥದ್ದನ್ನ ಒಬ್ಬ ಲಕ್ಕಮ್ಮ ಮಾರಯ್ಯ ದಂಪತಿಗಳು ನಮಗೆ ಪಾಠವನ್ನು ಹೇಳಿದರು. ಇಂತಹ ಎಲ್ಲ ಶರಣರು, ಈ ಶರಣರು ಬರೆದಂತಹ ಎಲ್ಲ ಏನು ವಚನಗಳಿದ್ದು, ಈ ವಚನಗಳು 12ನೇ ಶತಮಾನದ ಕ್ರಾಂತಿಯ ನಂತರ ಇದು ಬಹುತೇಕ ಜನಮಾನಸದಿಂದ ಇದು ಕಣ್ಮರೆಯಾಗಿತ್ತು. ಇದು ಎಲ್ಲೂ ಕೂಡ ಬೆಳಕಿಗೆ ಬಂದಿರಲಿಲ್ಲ. 19ನೇ ಶತಮಾನದ ಆರಂಭದಲ್ಲಿ ಕರ್ನಾಟಕದಲ್ಲಿ 12ನೇ ಶತಮಾನದ ಕ್ರಾಂತಿಯ ಕಲ್ಪನೆಯಾಗಿರಬಹುದು ಅಥವಾ ಬಸವಾದಿ ಶರಣರ ಸಂದರ್ಭದಲ್ಲಿ ಉದ್ಭವವಾದಂತಹ ಇವತ್ತೇನು ಲಿಂಗಾಯತ ಅಥವಾ ವೀರಶೈವ ಅಂತಕ್ಕಂಥ ಎಲ್ಲ ಜಾತಿ ಜನಾಂಗಗಳಲ್ಲಿ ಒಳಗೊಂಡಂತ ಒಂದು ಹೊಸದಾದಂತ ಒಂದು ಚಳವಳಿ, ಒಂದು ಧರ್ಮ, ಇದರ ಪರಿಕಲ್ಪನೆ ಯಾರಿಗೂ ಕೂಡ ಇರಲಿಲ್ಲ. ಇವರಿಗೆ ಒಂದು ಐಡೆಂಟಿಟಿ ಇರಲಿಲ್ಲ, ಒಂದು ಅಸ್ಮಿತೆ ಅಂತಕ್ಕಂಥದ್ದು ಇರಲಿಲ್ಲ. ಇದು ಎಲ್ಲವನ್ನೂ ಸಹಿತ ವಿದ್ಯಾರ್ಥಿಯಾಗಿದ್ದಾಗ ಹಳಕಟ್ಟಿಯವರು ಗಮನಿಸ್ತಾ ಬಂದರು. ಹಳಕಟ್ಟಿಯವರ ತಂದೆ ಗುರುಬಸಪ್ಪ ಅಂತೇಳಿ, ಫಕೀರಪ್ಪ ಇವರ ಹೆಸರು, ಇವರ ತಂದೆ ಗುರುಬಸಪ್ಪ. ಗುರುಬಸಪ್ಪನವರು ಪ್ರಾಥಮಿಕ ಶಾಲೆ ಶಿಕ್ಷಕರಾಗಿರ್ತಾರೆ ಧಾರವಾಡದಲ್ಲಿ. ಅವರು ಶಿಕ್ಷಕರಾಗಿದ್ದಂತಹ ಸಂದರ್ಭದಲ್ಲಿ ಹೊಸದಾಗಿ 1904ರ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆ ಅಂತಕ್ಕಂಥದ್ದು, ಶಿರಸಂಗಿ ಲಿಂಗರಾಜ ದೇಸಾಯರು ಬಹಳ ದೊಡ್ಡ ಕರ್ನಾಟಕದಲ್ಲಿ ಶಿಕ್ಷಣಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದಂತಹ ಬಹಳ ದೊಡ್ಡ ವ್ಯಕ್ತಿ ಶಿರಸಂಗಿ ಲಿಂಗರಾಜ ದೇಸಾಯರು, ಹರಟಾಳ್ ರುದ್ರಗೌಡರು ಇವರ ನೇತೃತ್ವದಲ್ಲಿ ಹಾನಗಲ್ಲ ಕುಮಾರಸ್ವಾಮಿಗಳ ಸಾನ್ನಿಧ್ಯದಲ್ಲಿ ವೀರಶೈವ ಮಹಾಸಭೆಯ ಪ್ರಥಮ ಅಧಿವೇಶನ ಆಗ್ತದೆ. ಆ ಅಧಿವೇಶನದಲ್ಲಿ ಒಬ್ಬರು ಶಿಕ್ಷಕರಾಗಿದ್ದುಕೊಂಡಂತಹ ಫಕೀರಪ್ಪನವರ ತಂದೆ ಗುರುಬಸಪ್ಪ ಹಳಕಟ್ಟಿಯವರು ಓಡಾಡ್ತಾರೆ, ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾರೆ ಮತ್ತು ಆ ಅಧಿವೇಶನದಲ್ಲಿ ಒಂದು ವಿಷಯವನ್ನು ಮಂಡನೆ ಮಾಡ್ತಾರೆ. ನಾವ್ಯಾರೂ ಕೂಡ ನಮ್ಮಲ್ಲಿನ ವ್ಯಾಜ್ಯಗಳ ಬಗ್ಗೆ ನಾವು ಕೋರ್ಟು, ಕಚೇರಿ, ಸ್ಟೇಷನ್ ಬೇರೆ ಕಡೆ ಅಲಿಬಾರದು. ನಮ್ಮಲ್ಲಿನ ವ್ಯಾಜ್ಯಗಳು ಏನಾದರೂ ಇದ್ದರೆ ಸಮುದಾಯದಲ್ಲೇನೆ ನಾವು ಬಗೆಹರಿಸಿಕೊಳ್ಬೇಕು, ಸ್ವಾಮಿಗಳ ಸಮ್ಮುಖದಲ್ಲೇನೆ ನಾವು ಬಗೆಹರಿಸಿಕೊಳ್ಬೇಕು ಅಂತಕ್ಕಂತಹ ಒಂದು ವಿಷಯವನ್ನ ಆ ಸಂದರ್ಭದಲ್ಲಿ ಅವರು ಮಂಡನೆ ಮಾಡ್ತಾರೆ. ಸೊ ಅವರ ತಂದೆಗೂ ಕೂಡ ಈ ಸಮುದಾಯದ ಬಗ್ಗೆ ಒಂದು ಚಿಂತನೆ ಇತ್ತು. ಅದು ಮಗನಲ್ಲಿ ಬೇರೂರ್ಲಿಕ್ಕೆ ಕಾರಣ ಆಯಿತು. ವಿದ್ಯಾರ್ಥಿಯಾಗಿದ್ದಂತಹ ಹಳಕಟ್ಟಿ ಬಹಳ ಸಂದರ್ಭದಲ್ಲಿ ಲೈಬ್ರರಿಗೆ ಹೋದಾಗ ಅವರಿಗೆ ಹೊಸ ವಿಚಾರಗಳನ್ನ ಕಲಿತಕ್ಕಂಥದ್ದು, ಪ್ರತಿಭಾನ್ವಿತ ವಿದ್ಯಾರ್ಥಿ ಪುಸ್ತಕಗಳನ್ನು ನೋಡ್ತಕ್ಕಂಥದ್ದು ಇತ್ತು. ಅವರು ನೋಡಿದಾಗ ಯಾವುದೂ ಸಹಿತ ಹೊಸ ಹೊಸ ವಿಚಾರಗಳು ಅವರಿಗೆ ಸಿಗ್ತಾ ಇರಲಿಲ್ಲ. ಕೇವಲ ಪುರಾಣಗಳು, ಕಥೆಗಳು, ಕಾಲ್ಪನಿಕ ಕಥೆಗಳು, ಈ ರೀತಿಯಾದಂತಹ ಸಾಹಿತ್ಯ ಮಾತ್ರ ದೊರಕ್ತಾ ಇತ್ತು. ಆಗಾಗ ಅವರ ವಿಚಾರಗಳು ಕೆಲವು ಕಡೆ ತಾಡೋಲಿಗಳ ಕಡೆ ಒಂದ್ಸಲ ಬಂತು. ಮಂಚಾಲೆ ಅಂತಕ್ಕಂಥ ಒಬ್ಬರು ಮನೆಗೆ ಹೋದಾಗ ವಿದ್ಯಾರ್ಥಿಯಾಗಿದ್ದಾಗಲೇ ಅಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ತಾಡೋಲೆಗಳ ಸಂಗ್ರಹ ಅವರಿಗೆ ಕಣ್ಣಿಗೆ ಬಿತ್ತು. ಅದನ್ನು ನೋಡಿದಾಗ